ಬೆಳಗಾವಿ. ನನ್ನ ಪತಿಯ ಕಿರುಕುಳಕ್ಕೆ ಓಡಿ ಹೋಗಿದ್ದೆ ಮಾಸಾಬಿ. ನನ್ನ ಪತಿಯ ಕಿರುಕುಳಕ್ಕೆ ಬೇಸತ್ತು ನಾನೇ ಬಸವರಾಜ್ನೊಂದಿಗೆ ಓಡಿ ಹೋಗಿದ್ದೆ ಎಂದು ಮಾಸಾಬಿ ಹೇಳಿದರು. ಕಳೆದ 9 ವರ್ಷದಿಂದ ನಾನು ಬಸವರಾಜ್ನನ್ನ ಪ್ರೀತಿಸುತ್ತಿದ್ದೆವು. ಮನೆಯವರ ಒತ್ತಾಯಕ್ಕೆ ನಾನು ಮದುವೆಯಾಗಿದ್ದೆ. ನನಗೀಗ 2 ಹೆಣ್ಮಕ್ಳಿದ್ದಾರೆ. ಅವರಿಗಾಗಿ ನಾನು ಆಸ್ತಿ ಮಾಡಿದ್ದೇನೆ. ಆ ಪತ್ರ ನನ್ನ ಪತಿಯ ಬಳಿ ಇದ್ದು ಅದನ್ನು ಕೊಡದಿದ್ರೆ ಪೊಲೀಸ್ ಕೇಸ್ ಹಾಕುವೆ. ಶುಕ್ರವಾರ ಸಂಜೆ ಹಿರೇಬಾಗೇವಾಡಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ನನ್ನ ಪತಿ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿದ್ದಾನೆ. ನನ್ನ ಪತಿಗೆ ಬೇರೆ ಹೆಣ್ಣು ಮಕ್ಕಳೊಂದಿಗೆ ಅಕ್ರಮ ಸಂಬಂಧ ಇದೆ. ಆದ್ದರಿಂದ ನಾನು ಬಸವರಾಜನೊಂದಿಗೆ ಓಡಿ ಹೋಗಿದ್ದೆ ಎಂದರು. ವರದಿಗಾರರು ವಿಠಲ್ ಭಜಂತ್ರಿ, ಯುಕೆ ಫಸ್ಟ್ ನ್ಯೂಸ್, ಬೆಳಗಾವಿ. ನಾನು ಹೋಗಿದ್ದು ನನ್ನ ಇಷ್ಟಲ್ಲೇ ಹೋಗಿದ್ದೇನೆ ರೀ. ನಾನು ಅವನ ಜೊತೆ ಬಸವರಾಜ್ ಕರ್ಕೊಂಡು ನಾನೇ ಹೋಗಿದ್ದೇನೆ ರೀ. ನಮ್ದು ಹಸ್ಬೆಂಡದ ಬೇರೆದವ್ರ ಹೆಂಗಸ್ರ ಜೊತೆ ಹೊಲಸು ಸಂಬಂಧ ಇತ್ತು ರೀ. ಅದಕ್ಕೆ ನಾನು ಹೋಗಿದ್ದೇನೆ ರೀ. ನಾನು ಸುಳ್ಳು ಹೇಳಿಲ್ಲ. ನನ್ನ ಹೆಸರು ಭಾಳ ಕೆಡ್ಸಿದ್ದಾನೆ ರೀ ಅವನ ನ್ಯೂಸ್ ಒಳಗೆ ಹಾಕಿ. ಮತ್ತು ನನಗೆ ಹಂಗೆ ಮಾಡೋದಿತ್ತಂದ್ರೆ ನನ್ನ 2 ಮಕ್ಕಳು ಆಗ್ತಿರ್ಕಿಲ್ರಿ. 9 ವರ್ಷ ಅವನ ಜೊತೆ ನಾನು ಜೀವನ ಮಾಡ್ತಿರ್ಕಿಲ್ರಿ. ಅವಾಗ ನಾನು ಮದುವೆಗಿದ್ರೆ ಪೈಲ, ಇಲ್ಲಾಂದ್ರೆ ಮದುವೆ ಆದ ತಕ್ಷಣ ಓಡಿ ಹೋಗ್ತೀನಿ ರೀ. ನಾನು 9 ವರ್ಷ ಇರ್ತಿರ್ಕಿಲ್ರಿ. ನನ್ನ ಮಕ್ಕಳ ಜೊತೆ ನಾನು ಜೀವನ, 2 ಮಕ್ಕಳು ಅದಾರ ನನಗೆ, ಹೆಣ್ಮಗಳ. ಮತ್ತು 2 ಹುಡುಗಿಯರು ಅದಾರಂತೂ ನಂಗೆ ಭಾಳ ಟಾರ್ಚರ್ ಕೊಡ್ತಾರೆ ಅವ್ರ ಮನೆಯಾಗಿನವರು ಅವರು ರೀ. ಅದಕ್ಕೆ ನಾನು ಅವ್ನು ಭಾಳ ಹೆಂಗಸರು ಹೊರಗೆ 1 ಸಲ ಅಲ್ಲ 2 ಸಲ ಅಲ್ಲ, ಈಗ 5ನೇ ಸಲ ರೀ ಅವು ಭಾಳ ಹೆಂಗಸರು ಹೊರಗೆ ರೀ ಹೆಂಗಸ್ರ ಜೊತೆ ಸಂಬಂಧ ಇಟ್ಕೊಂಡಿದ್ರಿ. ಅದಕ್ಕೆ ನಾನು ಸಿಟ್ಟಾಗಿ ನಾನು ಹೇನ್ರಿ ಅವ್ನು ನಾನು ಔಷಧ ಕುಡಿದು ಸಾಯ್ತೇನು, ನಾ ಮತ್ತು ಹಿಂಗೆ ಮಾಡ್ರೆ ನಿನ್ನ ಜೊತೆ ಇರೋಲ್ಲ ಅಂತ ಹೇನ್ರಿ. ಮತ್ತು ನೀ ಹಿಂಗೆ ಮಾಡ್ರೆ ನಾ ಮತ್ತೆ ಹಂಗೆ ಮಾಡ್ತೇನೆ ಅಂತ ಹೇಳ್ರನು ಅವು ಮತ್ತೆ ಲಾಸ್ಟ್ ಮತ್ತೆ ಹಂಗೆ ಮಾಡಿದ್ದೆ ನಾವು. ಅದಕ್ಕೆ ನಾನು ಸಿಟ್ಲೆ ಹೋಗಿದ್ದೇನೆ ರೀ. ಮತ್ತು ಅವ್ನು 5 ಲಕ್ಷ ರೂಪಾಯಿ ಇಲ್ರಿ. ನಾ ಬಾಡಿಗೆ ಮನ್ಯಾಗ ಉಳ್ಕೊತಿದ್ವಿ ರೀ. ಅವ್ನು 5 ಲಕ್ಷ ರೂಪಾಯಿನೂ ತೊಗೊಂಡು ಹೋಗಿಲ್ರಿ. ನಾ 60 ಗ್ರಾಮ್ ಬಂಗಾರ ಇದ್ದಿರ್ಕಿಲ್ರಿ ಮನ್ಯಾಗ. ನೀವು ಹೆಂಗೆ ಹಾಕ್ತೀರಿ 60 ಗ್ರಾಮ್ ಬಂಗಾರ 5 ಲಕ್ಷ ರೂಪಾಯಿ ಯಾರು ಮನ್ಯಾಗ ಇಟ್ಟು ಹೋಗ್ತಾರೆ ರೀ? ಹಾಂ, ಮನ್ಯಾಗಿಟ್ಟು ನಾನು ಒಬ್ಬಕ್ಕಿನ ಬಿಟ್ಟು ಹೋಗ್ತಾನೆ ರೀ ಅವ್ನು ಗಾಡಿ ಮೇಲೆ. ಹೆಸರು ಎಲ್ಲ ನ್ಯೂಸ್ ಒಳಗೆ ಹಾಕಿ ಕೆಡ್ಸಿದಾನೆ ರೀ. ನನ್ನ ಹೆಸರು ಕೆಡ್ಸಿದಾನೆ. ಅದಕ್ಕೆ ನಾನು ಈಗ ಮಾತಾಡತ್ತೀನಿ ರೀ. ಅವ್ನು 5 ಲಕ್ಷ ರೂಪಾಯಿನೇ ತೊಗೊಂಡಿಲ್ಲ. ಅವ್ನು 6 ತೊಲಿ ಬಂಗಾರು ತೊಗೊಂಡು ಹೋಗಿಲ್ರಿ. ನಾ ಯಾರು ಮನ್ಯಾಗ ಬಿಟ್ಟು ಹೋಗ್ತಾರೆ? ಹಂಗೆ ಇರ್ತಿತ್ತಂದ್ರೆ ಮನೆ ಕಟ್ಕೊಂಡು ಇರ್ತಿದ್ವು ರೀ. ಬಾಡಿಗೆ ಮನ್ಯಾಗ ಯಾಕೆ ಬೀಳ್ತಿದ್ವು ರೀ? ಸಾಲ ಆಯ್ತು ರೀ ನಮ್ಗೆ ಸೊಸೈಟಿಯಾಗ. ನನ್ನ ಹೆಸರಲ್ಲೇ ರೊಕ್ಕ ತೊಗೊಂಡು ತಿಂದಾನೆ ರೀ ಅವ್ನು. ನಾ ಬಸವರಾಜ್ ಜೊತೆನೇ ಇರ್ತೇನೆ ರೀ. ನಾನು ಅವ್ನು ಕರ್ಕೊಂಡು ಹೋಗಿ ನಂದು ಇಷ್ಟಲ್ಲೇ ನಾ ಹೋಗಿದ್ದೇನೆ ರೀ ಅವ್ನ ಜೊತೆ ಇದ್ದಿದ್ದು 9 ವರ್ಷ ಪೈಲ ಆಯ್ತು ರೀ ನಂದು. ಅವ್ನು ಲವ್ ಮಾಡ್ತಿದ್ರಿ. ನಾನು ಮದುವೆ ಆದ್ಕೂಲೆ 9 ವರ್ಷ ಏನೂ ಕಾಂಟ್ಯಾಕ್ಟ್ ಇದ್ದಿರ್ಕಿಲ್ರಿ. ಇವ್ನು ಹಿಂಗೆ ಮಾಡೋಂತಲೇ ನಾನು ಅವ್ನು ಕಾಂಟ್ಯಾಕ್ಟ್ ಮಾಡಿ ಅವ್ನ ಜೊತೆ ಹೋಗಿದ್ದೇನೆ ರೀ. ಹಾಂ, ಇತ್ತು ರೀ. ಕರೆ ನಾನು ನಮ್ಮ ಅವ್ವ ಅಪ್ಪ ಇಷ್ಟಲ್ಲೇ ಅವ್ರು ಅಲ್ಲಿ ಎಲ್ಲಿ ಮದುವೆ ಮಾಡ್ಕೊಟ್ಟಾರ ಅಲ್ಲೇ ಮದುವೆ ಮಾಡ್ಕೊಂಡು ಹೋಗಿನಿ ರೀ ನಾ. ಆಮೇಲೆ ನಂದು ಏನೋ ಅವ್ನ ಜೊತೆ ಕಾಂಟ್ಯಾಕ್ಟ್ ಇದ್ದಿರ್ಕಿಲ್ರಿ. ಇವ್ನು ಹಿಂಗೆ ಮಾಡೋಂತಲೇ 2 ತಿಂಗಳು ಆತು ರೀ. ನಾ ಅವ್ನು ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡೀನಿ ರೀ. ಅವ್ನು ಕರ್ಕೊಂಡು ಹೋಗಂತಲೇ ನನಗೆ ಅವ್ನು ಕರ್ಕೊಂಡು ಹೋಗಿದ್ದಾನೆ ರೀ. ಅದು ಅವ್ನು ಗೊತ್ತು ರೀ, ನಾನು ಹೇಳೋಲ್ಲ ರೀ. ಆಕೆ ಏನು ಮಾಡಿದಾಳೆ, ಆಕೆ ಏನು ಲಪಡ ಮಾಡಿದ ಅಂತ ಅದು ಅವ್ನು ಕೇಳ್ಕೊರಿ ನೀವು. ನನಗೆ ಅದು ಗೊತ್ತಿಲ್ಲ ರೀ. ಮತ್ತು ನಾ ಹೋಗ್ತೇನಂತ ನಮ್ಮ ಅವ್ವ ಅಪ್ಪ ಏನೂ ಸಪೋರ್ಟ್ ಇಲ್ಲ ರೀ. ನಂದು ಇಷ್ಟಲ್ಲಿ ನಾ ಹೋಗಿದ್ದೇನೆ ರೀ. ಅವ್ನು ನಮ್ಮ ಅವ್ವ ಅಪ್ಪನ ಮೇಲೂ ಕಂಪ್ಲೇಂಟ್ ಮಾಡಿದಾನೆ ರೀ. ನಮ್ಮ ಅವ್ವ ಅಪ್ಪಗೆ ಏನೂ ಗೊತ್ತಿಲ್ಲ ರೀ. ನಾ ಹೋಗತ್ತೇನಂತ ನಂದು ಇಷ್ಟಲ್ಲೇ ನಾ ಹೋಗಿದ್ದೇನೆ ರೀ. ಆತು ರೀ. ಹಾಂ, ಮುಂದೆ ಹಾಂ ಇಲ್ರಿ, ನಾ ಏನು ಕಂಪ್ಲೇಂಟ್ ಕೊಡೋದು? ನಾ ಎಲ್ಲಿ ಹೋಗ್ತೇನೆ ಆರಾಮಾಗಿರ್ತೀನಿ ರೀ. ನಾನು ಅವ್ರದ್ದು 3 ಮನೆ 2 ಜಾಗ ಅದಾವ್ರಿ. ನಂದ್ಗಡಕ್ಕೆ ನನ್ನ 2 ಮಕ್ಕಳು ಅದಾವ್ರಿ. ನಾನು ನೋಡ್ಕೋತೇನೋ ಅರ್ಧ ಅವ್ನು ನಮ್ಮ ಹೆಸರಲ್ಲೇ ಮಾಡ್ಬೇಕು ರೀ. ಇಲ್ಲಾಂದ್ರೆ ನಾನು ಕಂಪ್ಲೇಂಟ್ ಮಾಡ್ತೇನೆ ರೀ ಹೋಗಿ ಪೊಲೀಸ್ ಸ್ಟೇಷನ್ಗೆ. ಕಾಂಟ್ಯಾಕ್ಟ್ ಮಾಡೋಕೆ ಏನು ಟ್ರೈ ಮಾಡಿಲ್ಲ ರೀ. ಮತ್ತು ಅವ್ನ ಕಡೆ ನನ್ನ ಜಾಗದ ಪೇಪರ್ ಅದಾವ್ರಿ ನಂದ್ಗಡದು. ಆ ಪೇಪರ್ ಅವ್ನು ನಂಗೆ ತಂದು ಮುಟ್ಟಿಸ್ಬೇಕು ರೀ. ಇಲ್ಲಾಂದ್ರೆ ಅದು ನಾನು ಕಂಪ್ಲೇಂಟ್ ಮಾಡ್ತೇನೆ. ನನ್ನ ಹೆಸರಲ್ಲೇ ಅವ್ನ ಕಡೆ ನನ್ನ ಜಾಗದ ಪೇಪರ್ ಅದಾವ್ರಿ. ಅವ್ನು ನಂಗೆ ತಂದು ಕೊಡ್ಬೇಕು ರೀ. ಮತ್ತು ಅಲ್ಲಿ 3 ಮನೆ 2 ಜಾಗ ಅದಾವ್ರಿ. ಅದು ನಂದ್ಗಡ ಒಳಗೆ ನಮ್ಮಲ್ರಿ. ಅವ್ರದ್ದು ನಮ್ಮ ಹಸ್ಬೆಂಡ್ ಅದಾವ್ರಿ. ನಮ್ಮ 2 ಹುಡುಗಿಯರು ಅದಾವ್ರಿ. ಅವ್ರದ್ದು ಅರ್ಧ ನಮ್ಗೆ ಕೊಡ್ಬೇಕು ರೀ. ಅವ್ರು ನಮ್ಮ ಹುಡುಗಿಯರ ಜೀವನ ನಾನು ನೋಡ್ಕೋಬೇಕು. ನಾನೇ ನೋಡ್ತೇನೆ ರೀ. ನಾನೇ ಅವ್ರು ಬೆಳೆಸ್ತೇನೆ ರೀ. ಕನ್ನಡಿಗರ ಮೆಚ್ಚಿನ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಉತ್ತರ ಕರ್ನಾಟಕ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಯುಕೆ ಫಸ್ಟ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೇರಿ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ ನಂಬರ್ 80 ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಯುಕೆ ಫಸ್ಟ್ ಕನ್ನಡ ವಾಹಿನಿ ಲಭ್ಯ.